ಬದುಕಿನ ಅಂಧಕಾರವನ್ನ ಕಳೆದು ಸುಜ್ಞಾನ ಎಂಬ ಬೆಳಕನ್ನ ನೀಡುವ ಗುರು ಹಿರಿಯರನ್ನ ಜನ್ಮ ನೀಡಿದ ತಂದೆ ತಾಯಿಯ ಋಣವನ್ನ ನಾವು ಎಂದಿಗೂ ಮರೆಯಬಾರದು. ವಿದ್ಯಾರ್ಥಿಗಳು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದರೂ ಅವರ ಋಣ ಅನುಬಂಧವನ್ನ ಮರೆಯಬಾರದು ಎಂದು ನಿವೃತ್ತಿ ಶಿಕ್ಷಕರಾದ ಎಚ್.ವಿ. ಪಾಟೀಲ್ ಹೇಳಿದರು. ಅವರು ಅಥಣಿ ತಾಲೂಕಿನ ಗಡಿ ಭಾಗದಲ್ಲಿರುವ ಅನಂತಪುರ ಗ್ರಾಮದಲ್ಲಿ ಮೇ 4ರಂದು ಹಮ್ಮಿಕೊಂಡಿರುವ 1997-98ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳ ಉತ್ತೀರ್ಣ ಹೊಂದಿದ ಹಾಗೂ 2001ನೇ ಸಾಲಿನ 10ನೇ ತರಗತಿಯ ಉತ್ತೀರ್ಣ ಹೊಂದಿದ ಹಳೆಯ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮಕ್ಕೆ ವಿದ್ಯಾ ಸರಸ್ವತಿ ದೇವಿಯ ಫೋಟೋ ಪೂಜೆ ಹಾಗೂ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಮ್ಮಿಂದ ಕಲಿತ ವಿದ್ಯಾರ್ಥಿಗಳು ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಂದೆ ತಾಯಿ ಗುರು ಹಿರಿಯರನ್ನ ನಾವು ಎಂದಿಗೂ ಮರೆಯಬಾರದು. ತಾವು ಯಾವುದೇ ಹುದ್ದೆಯಲ್ಲಿ ಇದ್ದರೂ ತಮ್ಮ ಪ್ರಾಮಾಣಿಕತೆ ಮತ್ತು ಸಮಾಜಮುಖಿ ಸೇವೆಗಳನ್ನು ಎಂದಿಗೂ ಮರೆಯಬಾರದು ಎಂದು ಕಿವಿ ಮಾತು ಹೇಳಿದರು. ನಂತರ ಹಿಂದಿನ ಹಳೆಯ ಶಿಕ್ಷಕರು ನಿವೃತ್ತಿ ಶಿಕ್ಷಕರು ಸಿ.ವಿ. ಮಠಪತಿ ಮಾತನಾಡಿದರು. ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶಿಕ್ಷಕರಾದ ಚಿದಾನಂದ ಗೋಟೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿ.ಆರ್. ವಾಲಿ, ಶ್ರೀಮತಿ ಶೋಭಾ ದೇಶಿಂಗೆ ಮತ್ತು ಶ್ರೀಮತಿ ಎಂ.ಆರ್. ಪಾಟೀಲ್, ಶ್ರೀಮತಿ ಬಿ.ಎನ್. ಔಟಿ ವಿದ್ಯಾರ್ಥಿಗಳ ಕುರಿತು ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಲ್ಲಿ ರಾಜು ಬಡಿಗೇರ್ ಅವರು ಗುರುವಂದನಾ ಕಾರ್ಯಕ್ರಮದ ಮಹತ್ವವನ್ನು ವಿವರವಾಗಿ ತಿಳಿಸಿದರು. ಈ ಕಾರ್ಯಕ್ರಮವು ಸುಗಮವಾಗಿ ಸಾಗಲು ಪ್ರಾರ್ಥನಾ ಗೀತೆಯನ್ನು ಶ್ರೀಮತಿ ಸುಜಾತಾ ಇರಳಿ ನೆರವೇರಿಸಿದರು. ಶ್ರೀಮತಿ ಮಹಾದೇವಿ ಇರಳಿ ಹಾಗೂ ಸಂಗಡಿಗರು ಸ್ವಾಗತ ಗೀತೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಕೆ.ವಿ. ಕುಲಕರ್ಣಿ, ಎಸ್.ಎ. ಹೊನವಾಡ, ಎಸ್.ಬಿ. ನೇಮಗೌಡ, ಎಸ್.ಎನ್. ಯಾದವ್, ಎ.ಪಿ. ಕುಂಟೋಜಿ, ಎಸ್.ಡಿ. ಸೂರ್ಯವಂಶಿ, ಎ.ಎಂ. ಹೊನ್ನಕಾಂಡೆ, ಎಸ್.ಬಿ. ತೊದಲ್ಬಾಗಿ, ಕೆ.ಎಸ್. ಬುರ್ಲಿ, ಎಸ್.ಎಂ. ಹಲ್ಗಿ, ಎಂ.ಎಂ. ಗಸ್ತೆ, ಶ್ರೀಮತಿ ಎಲ್.ಪಿ. ಹಿಟ್ಟನಹಳ್ಳಿ, ಬಿ.ಕೆ. ಕಾಂಬ್ಳೆ, ಹುಸೇನ್ ಗೋತ್ವಾಲ್ ಹಾಗೂ ಊರಿನ ಗಣ್ಯರಾದ ರುದ್ರಗೌಡ ಪಾಟೀಲ್, ಸಂಗಪ್ಪ ಜಾಬಗೌಡರ್, ಭೀಮಣ್ಣ ದೇಶಿಂಗೆ, ಶಿವಾನಂದ್ ಖೋತ್, ಶಿವಾನಂದ್ ಪಾಟೀಲ್ ಹಾಗೂ ಮಲ್ಲು ಪಡಸಲಗಿ ಕಾರ್ಯಕ್ರಮದ ಬಗ್ಗೆ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಗ್ರಾಮದ ಇಂತಹ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೆ ಸಾಕ್ಷಿಯಾಗಿದೆ. ಈ ಕಾರ್ಯಕ್ರಮ ಏರ್ಪಡಿಸಿದ ಗೆಳೆಯರ ಬಳಗಕ್ಕೆ ಅಭಿನಂದನೆಗಳನ್ನು ತಿಳಿಸಿದರು. ಇಲ್ಲಿರ್ತಕ್ಕಂಥ 3 ಜನ ಶಿಕ್ಷಕರು ನನಗೂ ಕಲಿಸ್ಯಾರ ಮತ್ತು ಅವರು ಕಲಿಸುವಂತಹ ಸಂದರ್ಭದಲ್ಲೇ ನಾನು ಅಲ್ಲಿ ಶಿಕ್ಷಕ ಆಗಿ ಸೇರಿದ್ದೇನೆ. ಇದು ನನ್ನ ಭಾಗ್ಯ. ಅದಕ್ಕಾಗಿ ಊರಿಂಗೆ ದಾರಿಯನ್ನು ಆರು ತೋರಿದಡೇನು, ಸಾರಾಯದ ನಿಜವ ತೋರುವ ಗುರು ನಾರಾದಡೇನು ಸರ್ವಜ್ಞ. ಆದ್ದರಿಂದ ಅಂತಹ ಗುರುವೃಂದವನ್ನು ನೀವು ಇಲ್ಲಿ ಕೊಡಿಸಿದಿರಿ. ಅದಕ್ಕಾಗಿ ಎಲ್ಲ ಗೆಳೆಯರು ಸೇರಿರಿ. ಬಹಳಷ್ಟು ಟೈಮ್ ತಗೊಳ್ಳೋದಿಲ್ಲ, ಯಾಕಂದ್ರೆ ಎಲ್ಲರೂ ಊಟದ ಕಡೆ ಬಹಳ ಅಂತಂದ್ರೆ ಆ ದಿನಗಳ ಆ ಸುಂದರ ಭಾವನೆಗಳನ್ನ ಮತ್ತೊಮ್ಮೆ ಹಂಚಿಕೊಳ್ಳೋ ಸಲುವಾಗಿ ನೀವು ಕೊಡಿರಿ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಅನ್ನುವಂಥ ರೀತಿ ಒಳಗ ಅವತ್ತೇನು ಒಂದು ಕನಸನ್ನ ಇಟ್ಕೊಂಡಿದ್ರಿ, ಆ ಕನಸನ್ನ ನೀವು ಇವತ್ತೆಲ್ಲ ನನಸನ್ನಾಗಿ ಮಾಡ್ಕೊಂಡಿದ್ದೀರಿ. ಆ ನನಸನ್ನ ಸಾರ್ಥಕ ಮಾಡಿಕೊಂಡಂತ ಸೂಗಳಿಗೆಯನ್ನ ಇಲ್ಲಿ ಸ್ಮರಿಸತಕ್ಕಂತ ಒಂದು ಸುಸಂಗತವಾದಂತಹ ಸಮಯ ಇಲ್ಲಿ ಕೂಡಿ ಬಂದಿದೆ. ಆದ್ದರಿಂದ ಇದು ಅತ್ಯಂತ ಒಂದು ಭಾವಪೂರ್ಣವಾದಂತ ಕಾರ್ಯಕ್ರಮ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಅದೇನು ಅವತ್ತು ಕಲಿಯುವಾಗಿ ಹೆಂಗಿದ್ರಿ, ಆ ದಿನಗಳನ್ನ ಸ್ಮರಿಸಿಕೊಳ್ಳುವಂತಹ ಒಂದು ಸೂಗಳಿಗೆ. ಅದಕ್ಕಾಗಿ ನೀವು ಮಾಡ್ತಕ್ಕಂಥ ತುಂಟಾಟ, ನೀವು ಮಾಡ್ತಕ್ಕಂಥ ಜಗಳ, ನೀವು ಮಾಡ್ತಕ್ಕಂಥ ಏನೇನೂ ಮಾಡ್ಯಾರ, ನಿಮ್ಗೆಲ್ಲ ಗೊತ್ತದ, ನಮಗೂ ಗೊತ್ತದ. ಅದಕ್ಕಾಗಿ ಅದು ಗೆಳೆತನ ಅಂತಂದ್ರೆ ಹೆಂಗ ಅಂತಂದ್ರೆ, ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿದ ತಂಗಳದ ತಂಪಿನಲ್ಲಿ ತಂಗಿಹೇನು. ಆ ಗೆಳೆತನ ಅಂತಕ್ಕಂಥದ್ದು ಶ್ರೇಷ್ಠ. ಅಲ್ಲಿ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲ, ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಇವತ್ತು ಯಾರು ಡಾಕ್ಟರ್ ಆಗಿರಿ, ಯಾರು ಇಂಜಿನಿಯರ್ ಆಗಿರಿ, ಯಾರು ಶಿಕ್ಷಕರಾಗಿರಿ, ಏನೇ ಆಗಿರಿ, ಆದ್ರೆ ಇವತ್ತೆಲ್ಲ ನಿಮ್ಮ ಹೃದಯಗಳಿಲ್ಲ ಒಂದಾಗ್ಯಾವ. ನಿಮ್ಮಲ್ಲಿ ಯಾವುದೇ ಭೇದಿಲ್ಲ. ಆ ಒಂದು ಸುಂದರವಾದಂತಹ ವಾತಾವರಣದಲ್ಲಿ ನಾವೆಲ್ಲ ಇಲ್ಲಿ ಸಮ್ಮಿಲಿತರಾಗಿದ್ದೇವೆ. ಕಾರಣ
ಇಲ್ಲೆಲ್ಲ ಗುರುಗಳನ್ನ ವಂದಿಸುವಂತ ಒಂದು ಸುಂದರವಾದಂತಹ ಸಮಯ. ಇದು ನಿಮ್ಮ ಸಂಸ್ಕೃತಿಯನ್ನ ಸೂಚಿಸ್ತಾ ಇದೆ. ಕಾಲ ಕೆಟ್ಟ ಹೋಗೈತಿ ಅಂತ ಬಹಳಷ್ಟು ಜನ ಮಾತಾಡ್ತಾರ, ಆದ್ರೆ ಕಾಲ ಕೆಟ್ಟ ಹೋಗಿಲ್ಲ. ಯಾಕೆ ಕೆಟ್ಟ ಹೋಗಿಲ್ಲ ಅಂತಂದ್ರ ಆ ಸದ್ಗುರುಗಳನ್ನ ಹೇಗೆ ಸ್ಮರಿಸಬೇಕು, ಅವರನ್ನ ಹೇಗೆ ವಂದಿಸಬೇಕು, ಅವರಿಗೆ ಯಾವ ರೀತಿಯ ಗೌರವಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಸುಸಂಸ್ಕೃತಿಯ ಬೀಜವನ್ನ ಮೊಟ್ಟ ಮೊದಲ ಬಾರಿಗೆ ನೀವು ಅನಂತಪುರ ಅಂತಕ್ಕಂಥ ಗ್ರಾಮದಲ್ಲಿ ಬಿತ್ತುತ್ತಾ ಇದ್ದೀರಿ. ಇಂತಹ ವಿದ್ಯಾರ್ಥಿಗಳನ್ನ ಪಡೆದಂತ ನಾವೇ ಧನ್ಯರು. ನಿಮಗೆಲ್ಲ ಒಳ್ಳೇದಾಗ್ಲಿ. ಬಹಳಷ್ಟು ಟೈಮ್ ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಇಂತಹ ಒಂದು ಕಾರ್ಯಕ್ರಮ ಅನಂತಪುರದೊಳಗ ಆಗೋದು ಇದೇ ಮೊದಲು. ಹಿಂದೆ ಆಗಿಲ್ಲ, ಆಗಿರ್ಬೋದು ಅವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು. ಆದರೆ ಇವತ್ತು ಶೈಕ್ಷಣಿಕ ಕಾರ್ಯಕ್ರಮ ಅಪ್ಪಟ್ಟವಾಗಿರ್ತಕ್ಕಂಥ, ಎಷ್ಟು ಶೋಭಾಯಮಾನವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಂತಹದ್ದನ್ನ ಇವು ಬಳಗದವರು ಮಾಡ್ಯಾರಲ್ಲ, ಇದು ಅನಂತಪುರದ ಇತಿಹಾಸದೊಳಗೆ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ಸನ್ನಿವೇಶ. ಈ ಸಮಾರಂಭ ಇತಿಹಾಸವನ್ನು ಸೃಷ್ಟಿ ಮಾಡಿತು. ಯಾಕಂತಂದ್ರೆ ಇಂತಹ ಒಂದು ಈಗಾಗಲೇ ಅವರು ಘೋಷಣೆ ಮಾಡುವಂತ ಹೇಳಿದರು, ಪ್ರಾರಂಭದಿಂದಲೂ ಬ್ರಿಟಿಷರ್ ಕಾಲದಿಂದಲೂ ಪ್ರಾರಂಭವಾಗಿರ್ತಕ್ಕಂತಹ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಇಲ್ಲಿವರೆಗೆ ಯಾವ ಶಿಕ್ಷಕರನ್ನು ನಾವು ಸನ್ಮಾನಿಸಿದ್ದಿಲ್ಲ. ಆದರೆ ಇವತ್ತು ಚರಿತ್ರ, ಇದೊಂದು ಐತಿಹಾಸಿಕ ಸನ್ನಿವೇಶ ಅಂತ ನಾವು ಕರಿತೀವಿ. ಈ ಐತಿಹಾಸಿಕ ಕಾರಣೀಭೂತ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನೆಲ, ಜಲ, ಸಂಸ್ಕೃತಿ, ಸಂಸ್ಕಾರ ಕಾರಣ ಆಯ್ತು. ನಮ್ಮ ಹಿಂದೂ ಸಂಸ್ಕೃತಿ ಏನ್ ಹೇಳ್ತೈತಿ ಅಂತಂದ್ರೆ ಗುರು ಹಿರಿಯರನ್ನ ಸನ್ಮಾನಿಸುವುದು, ಗೌರವಿಸುವುದು, ಆದರಿಸುವುದು, ಸತ್ಕಾರ ಮಾಡುವುದು ಇದು ನಮ್ಮ ಪದ್ಧತಿ ಮೊದಲಿನಿಂದಲೂ ನಡ್ಕೊಂಡು ಬಂದದ. ನಮ್ಮ ಹಿಂದಿನ ಒಂದು ಕಾಲದ ಹಳ್ಳಿ ಜೀವನವನ್ನು ನಾವು ನೆನಪು ಮಾಡ್ಕೊಂಡ್ರೆ ಇವತ್ತು ಹಳ್ಳಿಯೊಳಗೆ ಎಷ್ಟು ಜನ ಆನಂದದಿಂದ ಇದ್ರು. ಊರಿನ ಹಿರಿಯರು ಏನು ಹೇಳ್ತಾರೆ ಅದನ್ನು ಅವರು ಶಿರಸಾ ವಹಿಸಿ ಪಾಲಿಸ್ತಿದ್ರು. ಅದಕ್ಕಾಗಿ ಊರೊಳಗೆ ಒಟ್ಟೆ ಜಗಳ ಅನ್ನೋದು ಇರ್ತಿದ್ದಿಲ್ಲ. ಅದಕ್ಕೆ ಕಾರಣೀಭೂತ ಅಂತಂದ್ರೆ ಹಿರಿಯರ ಆಶೀರ್ವಾದ, ಹಿರಿಯರ ಮಾರ್ಗದರ್ಶನ, ಹಿರಿಯರ ಒಂದು ಉಪಭೋಗ. ಇದರಿಂದ ಅಂತಹ ಒಂದು ಕಾರ್ಯಕ್ರಮ ಇವರು ಇಲ್ಲಿ ಮಾಡಿದ್ದಾರೆ. ಅಂತಂದ್ರೆ ನಂಬರ್ 1ನೇದ್ದು ದೇವರನ್ನ, 2ನೇದ್ದು ತಂದೆ ಪಿತೃಋಣ, 3ನೇದ್ದು ಗುರು ಋಣ, ಋಷಿ ಋಣ ಅಂತ ಕರಿತೀವಿ. ಈ 3 ಋಣಗಳನ್ನ ನಮ್ಮ ಉಸಿರಿರೋ ತನಕ ತೀರಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಇದೇ ನಮ್ಮ ಭಾರತೀಯ ಪದ್ಧತಿ ಹೇಳಿಕೊಟ್ಟೆ. ಈ ಜಗತ್ತನ್ನೇ ನಾವು ನೋಡ್ತಿದ್ದಿಲ್ಲ. ಅಂತಹ ಮಾತಾಪಿತೃಗಳ ಒಂದು ಋಣ ತೀರಿಸೋದು ನಮ್ಮ ಆಯುಷ್ಯದ ಒಂದು ಕರ್ತವ್ಯ. ತಂದೆ ತಾಯಿಗಳ ಆಶೀರ್ವಾದ, ತಂದೆ ತಾಯಿ ಮಾತುಗಳನ್ನು ಕೇಳ್ಕೊತ ಇರ್ತಾರೋ ಆ ವ್ಯಕ್ತಿ ಜೀವನದೊಳಗೆ ಎಂದೂ ಸೋಲ ಅನುಭವಿಸುವುದಿಲ್ಲ. ಮಾತಾಪಿತೃಗಳೇ ಈ ಜಗತ್ತಿಗೆ ಶ್ರೇಷ್ಠ, ಜಗತ್ತಿನೊಳಗೆ ಶ್ರೇಷ್ಠ. ಇದೇ ಮಾತನ್ನ ಪೌರಾಣಿಕದೊಳಗ ಶ್ರೀ ಗಣಪತಿ ಒಂದು ಸಾಕ್ಷಿ ಮಾಡಿ ತೋರಿಸ್ತಾನ. ಗ್ರಾಮದಲ್ಲಿ 1985ನೇ ಇಸ್ವಿಯಲ್ಲಿ ಈ ಅನಂತಪುರ ಗ್ರಾಮಕ್ಕೆ ಶಿಕ್ಷಕರಾಗಿ ಬಂದು ನಮ್ಮ ಇಡೀ ಜೀವನ ನಿಮ್ಮ ಊರೊಳಗೆ ಕಳೆದೆವು. 30 ವರ್ಷ ಅನಂತಪುರದಲ್ಲಿ ಸೇವೆ ಮಾಡಿದೆವು. ಅನಂತಪುರ ಗ್ರಾಮದ ಒಂದು ಜನರ ಸ್ವಭಾವ ಮತ್ತು ಅವರಲ್ಲಿರುವಂಥ ಒಳ್ಳೆಯ ಗುಣಗಳು ನಮಗೇನಂದ್ರೆ ಮಾರ್ಗದರ್ಶನ ಆಯ್ತಿದೆ. ನಾನು ಸುಮಾರಾಗಿ ಒಂದು 3-4 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳನ್ನು ಕಲಿಸಿ ಮಾಡಿ. ಆದರೆ ಈ ಒಂದು ಬ್ಯಾಚ ಹೇಗಿತ್ತು ಅಂದ್ರೆ ನಮ್ಮೊಂದು ಸ್ವಭಾವ ಏನಪ್ಪ ಅಂದ್ರೆ 10 ಗಂಟೆ ಪ್ರಾರ್ಥನೆ ಮಾಡಿದ್ರೆ 1:30 ತನಕ ಒಟ್ಟಾಗಿ ಗೊತ್ತಿದ್ದಿಲ್ಲ. ಆಟ ಅನ್ನೋದು ಇದ್ದಿಲ್ಲ, ಬರೀ ಪಾಠ. ಆದ್ರೆ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮ್ಮ ಒಂದು ಗುರುವಿನ ಒಂದು ಹೆಸರನ್ನು ಇವತ್ತು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಬೇಕಾದ್ರೆ ಸುಮಾರಾಗಿ ಶ್ರೀಕಾಂತ ಹಾಗೂ ಗಂಗಾಧರ ಗದ್ದಾಳ ಇವರು 2 ತಿಂಗಳಾಯ್ತು ಇವತ್ತು ಈಗ ಸತತ ಫೋನ್ ಹಚ್ಚದೆ ಎಲ್ಲರಿಗೆ ಇಷ್ಟೊಂದು ಜನರನ್ನ. ಯಾಕಂದ್ರೆ ಇದು 25 ವರ್ಷದ ಹಿಂದಿಂದಿದ್ದು, ಇದೇನು ಹೊಸದಲ್ಲ. 25 ವರ್ಷದ ಹಿಂದೆ ವಿದ್ಯಾರ್ಥಿಗಳು ಇದ್ದವರು ಎಲ್ಲರನ್ನ ಒಂದುಗೂಡಿಸಿ ಹಾಗೂ ಶಿಕ್ಷಕ ವೃಂದವನ್ನು
ಒಂದುಗೂಡಿಸಿರುವುದರಿಂದ ನಮಗೂ ಒಂದು ದೊಡ್ಡ ಒಂದು ಹೆಮ್ಮೆ ಅನ್ನಿಸ್ತದೆ. ಇಂತಹ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಅನಂತಪುರ ಗ್ರಾಮದಲ್ಲಿ ಮುಂದೆ ಜರಗಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತುಗಳನ್ನು ನಾನು ಹೇಳ್ತೀನಿ. ಗೆಳೆಯರ ಬಳಗದ ಅಧ್ಯಕ್ಷರಾದ ಶೇಖರ್ ತೇಲಿ, ಉಪಾಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಬಡಿಗೇರ್, ನಿವೃತ್ತ ಸೈನಿಕರಾದ ಗಜಾನಂದ ದೇಶಿಂಗೆ, ಪ್ರಗತಿಪರ ರೈತರಾದ ರುದ್ರಗೌಡ ಪಾಟೀಲ್, ಉಮೇಶ್ ಗುಜೇರೆ, ಸಿವಿಲ್ ಇಂಜಿನಿಯರ್ ಆದ ಬಸವರಾಜ್ ಪಾಟೀಲ್ ಇನ್ನಿತರ ಗೆಳೆಯರ ಬಳಗದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಗಂಗಾಧರ್ ಗದ್ಯಾಳ್ ನಿರೂಪಿಸಿದ್ರು. ಶ್ರೀಕಾಂತ್ ಮೇತ್ರಿ ಸ್ವಾಗತಿಸಿದರು. ರಾಜು ವಾಗ್ಮೋರೆ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.